टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತಮ್ಮ ಟೀಮಲ್ಲಿ ಚರ್ಚೆ ಆಗಿದೆ ಬಂಗಾರಪ್ಪ ಅವರ ಮಗ ಮತ್ತು ಹಿಂದುಳಿದ ವರ್ಗದ ನಾಯಕರು ಅವರಿಗೆ ಸ್ಪರ್ಧೆ ಮಾಡಿಸಿದ್ರೆ ಸಹಜವಾಗಿ ಎಲ್ಲರೂ ಕೂಡ ಇಂದ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಕೌಂಟರ್ ಕೊಡ್ಬೋದು ಅನ್ನೋದು ಲೆಕ್ಕಾಚಾರ ಆಗಿದೆ. ಬಾಬಾ ಬಂಗಾರಪ್ಪನವ್ರ ಮಗ ಆದ ತಕ್ಷಣನೇ ನಮಗೆ ಕೊಡ್ತಾರಂದ್ರೆ ಅದೇ ತಪ್ಪನ್ನ ಇವತ್ತು ಯಡಿಯೂರಪ್ಪನವ್ರ ಮಗ ಕೊಟ್ಟಿದ್ದಕ್ಕೇ ಈ ತಪ್ಪು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಅವರಿಗೆ ಸಮರ್ಥನೆ ಮಾಡ್ತಕ್ಕಂಥ ಕೆಪಾಸಿಟೀಸ್ ಬೇಕು ಅನ್ನೋದು ನಾವು ಇಚ್ಛೆ ಅದು. ಸೊ ಇವಾಗ ಯಾರದೇ ಒಬ್ಬ ದೊಡ್ಡವರಿಗೆ ಮಕ್ಕಳಾಗಿ ಹುಟ್ಟಿದ ಮಾತ್ರಕ್ಕೆ ನಾವು ದೊಡ್ಡವರಾಗೋದಿಲ್ಲ. ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಟು ದ ಪಾರ್ಟಿ ಆ್ಯಂಡ್ ವಿ ಹ್ಯಾವ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ನಾವೆಲ್ಲರೂ ಕಲಿಕೆಯನ್ನು ಮಾಡ್ಕೋಬೇಕು, ಕಲ್ತ್ಕೋಬೇಕು, ಸಂಯಮ ಬೇಕು. ಮತ್ತು ಒಂದು ರಾಜಕೀಯವಾಗಿ ನಮ್ಮ ಮಾತು ನಡವಳಿಕೆಗಳು, ನಮ್ಮ ಇತಿಹಾಸಗಳು, ನಮ್ಮ ಎಲ್ಲದೂ ಕೂಡ ಜನಸಾಮಾನ್ಯರ ಜೊತೆಗೆ ಮತ್ತು ಪಕ್ಷದ ಜೊತೆಗೆ ಪೂರಕವಾಗಿರಬೇಕು. ಇದು ಒಂದು ಸ್ವಲ್ಪ ಅದು ಆಗಿಲ್ಲ ಅನ್ನೋದಕ್ಕೋಸ್ಕರನೇ. ಸೊ ಹಾಗಾಗಿ ಆ ಬಂಗಾರಪ್ಪನವ್ರ ಮಗ, ನಾನು ಯಡಿಯೂರಪ್ಪನವ್ರ ಮಗ, ನಾನು ಬಿಡಿ ಜೊತೆ ಮಗ, ನಾನು ಕೆಂಗಲ್ ಹನುಮಂತನವ್ರ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಇವೆಲ್ಲವೂ ಕೂಡ ರಾಜ್ಯದ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಅಸೆಟ್ಸೇ ಹೊರತು, ಅವೆಲ್ಲವೂ ನಮ್ಮ ಪರಂಪರೆಗಳೇ ಹೊರತು, ಅವೆಲ್ಲವೂ ನಮಗೆ ಬಳುವಳಿಯಾಗಿ ಕೊಟ್ಟಂಥವಲ್ಲ. ಇವೆಲ್ಲವೂ ಕೂಡ ಜನಸಾಮಾನ್ಯರು, ಒಬ್ಬೊಬ್ಬರು ಮುಖ್ಯಮಂತ್ರಿಗಳು, ಒಬ್ಬೊಬ್ಬರು ಯೂನಿವರ್ಸಿಟೀಸ್ ಇದ್ದಂಗೆ. ಯೂನಿವರ್ಸಿಟೀಸ್ನ ಕಟ್ಟಬೇಕಾದ್ರೆ ಎಷ್ಟೋ ಜನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಹಾಗಾಗಿ ದೇ ಆರ್ ಯೂನಿವರ್ಸಿಟೀಸ್, ಬೈ ದೇರ್ ನೇಮ್ ಇಟ್ ಈಸ್ ಕಮ್. ಆ ಯೂನಿವರ್ಸಿಟಿಯಲ್ಲಿ ವಿ ಆರ್ ಆಲ್ ಒನ್ ಆಫ್ ದ ಸ್ಟೂಡೆಂಟ್ಸ್. ನಾವು ವಿ ಆರ್ ನಾಟ್ ಓನರ್ಸ್ ಆಫ್ ದೋಸ್ ಯೂನಿವರ್ಸಿಟೀಸ್. ಹಾಗಾಗಿ ಇದನ್ನೆಲ್ಲದನ್ನು ಕೂಡ ಪಕ್ವವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ಕಾಲ. ಎಸ್, ಇಲ್ಲೆಲ್ಲೋ ಒಂದು ಹತ್ರ ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತು SC/STಸನ್ನು ನಾವು ಇನ್ನೊಂದು ಸ್ವಲ್ಪ ಪರವಾಗಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಬಿಕಾಸ್ ನಮಗೆ ಫಾರ್ವರ್ಡ್ ಕಮ್ಯುನಿಟೀಸ್ ಲೈಕ್ ಇವಾಗ ಕುಮಾರಸ್ವಾಮಿ ಅವರು JDS ನಮ್ಮ ಜೊತೆಗಿರೋದ್ರಿಂದ, ದೇವೇಗೌಡರು ನಮ್ಮ ಜೊತೆಗಿರೋದ್ರಿಂದ ಒಕ್ಕಲಿಗ ಮತ್ತು ಲಿಂಗಾಯತ್ ಒಂದು ಸ್ವಲ್ಪ ಕನ್ಸಾಲಿಡೇಟೆಡ್ ಆಗಿ ಬಂದಿದೆ. ಬಟ್ ಎಲ್ಲೋ ಒಂದು ಹತ್ರ ಬ್ಯಾಕ್ವರ್ಡ್ ಕ್ಲಾಸಸ್ಸು ಅಲ್ಲಲ್ಲೇ ಒಂದು ಸ್ವಲ್ಪ ಶೇಕ್ ಆಗಿದೆ. ಇದರಿಂದನೇ 136 ಸೀಟು, ಇವಾಗ 140 ಬೈ ಎಲೆಕ್ಷನ್ಸ್ ಸೇರಿಬಿಟ್ಟು 140 ಸೀಟುಗಳನ್ನು ಅವರು ಗೆದ್ದಿದ್ದಾರೆ. ಅದನ್ನು ನಾವು ತೂಗಿಸ್ಕೋಬೇಕು ಅಂತಕ್ಕಂಥ ವಾದ ನಮಗಿದೆ. ಆ ನಿಟ್ಟಿನಲ್ಲಿ BJP ಪಕ್ಷ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ SC/STs ಇದನ್ನು ಕನ್ಸಾಲಿಡೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅವಕಾಶ ಕೊಟ್ಟಾಗ ಇದು ಸಾಧ್ಯ ಇದೆ. ಅದು ನಮಗೆ ಕುಮಾರ್ ಬಂಗಾರಪ್ಪ ಅಂತಲ್ಲ, ಯಾರೇ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ SC/ST ಕೊಟ್ಟರು ಇಟ್ ವಿಲ್ ಬಿ ಒನ್ ಬಿಗ್ ಅಸೆಟ್ ಫಾರ್ ದ BJP ಅನ್ನೋದು ನಮ್ಮದು ತಿಳುವಳಿಕೆ ಮತ್ತು ಒತ್ತಾಯ. ಅದನ್ನು ಸಾಧಕ ಬಾಧಕಗಳನ್ನು ಎರಡನ್ನೂ ಕೂಡ ನೋಡ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ. ಮತ್ತು ಕನ್ಸಿಸ್ಟೆನ್ಸಿ ಆಗಿ ನಾವೆಲ್ಲರೂ ಕೂಡ ಈಗಾಗಲೇ BJP ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರುಗಳಾಗಿ ಫಾರ್ವರ್ಡ್ ಕಮಿಟಿಯವರು ಬಂದೇ ಇದ್ದಾರೆ. ಹಾಗಾಗಿ ದಿಸ್ ಈಸ್ ಒನ್ ಟರ್ನಿಂಗ್ ಪಾಯಿಂಟ್. ಹೌ ಹರಿಯಾಣ ಹ್ಯಾಪನ್ ಆರ್ ಡೆಲ್ಲಿ ಹ್ಯಾಪನ್ ಆರ್ ಮಹಾರಾಷ್ಟ್ರದಲ್ಲಿ ಹೇಗೆ ಕಾಂಬಿನೇಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ SC/STs ಎಲ್ಲರನ್ನೂ ಕೂಡ ಒಟ್ಟು ತಗೊಂಡೋಗಿದ್ದಾರೆ. ಸೊ ಬಂಪರ್ ರಿಸಲ್ಟ್ಸ್ ಬಂದಿದೆ. ಸೊ ದಿಸ್ ವಿಲ್ ಬಿ ಎನ್ ಗುಡ್ ಗೈಡ್ಲೈನ್ಸ್ ಫಾರ್ ದ ಎಂಟೈರ್ ಕರ್ನಾಟಕ BJP ಅಂತೇಳಿ ನಮ್ಮ ರಿಕ್ವೆಸ್ಟನ್ನು ವರಿಷ್ಠರ ಜೊತೆಗೆ ಮಾಡ್ಕೊಂಡಿದ್ದೀವಿ. ಪರಿಗಣಿಸಿದರೆ ವಿ ವಿಲ್ ಟೇಕ್ ಅಪ್ ದ ಜಾಬ್. ಪರಿಗಣಿಸಿದರೆ ಅದು ಯಾವುದೇ ಹಂತದಲ್ಲಿ ಪರಿಗಣಿಸ್ಬೋದು. ಅದನ್ನು ಅಧ್ಯಕ್ಷರಾಗಿ ಪರಿಗಣಿಸ್ತಾರೆ ಅಥವಾ ಬಟ್ ನಾವು ಪಕ್ಷದ ಕಾರ್ಯಕರ್ತರಾಗಂತೂ ನಾವು ಇದ್ದೇ ಇರ್ತೀವಿ. ನಮ್ಮ ಕೆಲಸಗಳನ್ನ ಇವಾಗ ಮೊನ್ನೆ MP ಎಲೆಕ್ಷನ್ಸ್ ಬಂದಾಗ ನಾವು ಹೋಗಿ ಮಾಡಲಿಲ್ವಾ? ಮೊನ್ನೆ MP ಎಲೆಕ್ಷನ್ ಶಿವಮೊಗ್ಗ ವಿ ಹ್ಯಾಡ್ ಎ ವೆರಿ ಟಫ್ ಟೈಮ್. ಅಲ್ಲಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲದನ್ನು ಇದೇ ರೀತಿ 2004 ನಮ್ಮ ಅಪ್ಪವರು ಬ್ಯಾಕ್ವರ್ಡ್ ಕ್ಲಾಸಸ್ ಒಂದು ಸ್ವಲ್ಪ ತಂದಂಥ ಸಂದರ್ಭದಲ್ಲಿ 39 ಇದ್ದಿದ್ದು 79ಕ್ಕೆ ಜಂಪ್ ಆಗಿರ್ತಕ್ಕಂಥ ಕ್ಷಣ ಬಂತು. ಬಟ್ ದಟ್ ಆಸ್ ಕನ್ಸಾಲಿಡೇಟೆಡ್ ಆ್ಯಂಡ್ ಕರಾವಳಿ ಆ್ಯಂಡ್ ಮಲ್ನಾಡ್ ಸೋ ವೆರಿ ವೆಲ್. ಅವತ್ತಿನ ದಿನದಲ್ಲಿ ಬೀದರಿಂದ ಹಿಡಿದ್ಬಿಟ್ಟು ಕರ್ನಾಟಕದ ಮೂಲೆಯಲ್ಲಿ SC/STs ಎಲ್ಲದನ್ನು ವಿತ್ ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲದನ್ನು ಕೂಡ ಬಂಗಾರಪ್ಪನವರ ಶಕ್ತಿ ಮೇಲೆ ಒಂದು ಸ್ವಲ್ಪ ಪುಷ್ ಆಗಿರ್ತಕ್ಕಂಥ ದಟ್ ವಾಸ್ ದ ಥಿಂಕಿಂಗ್ ಆಫ್ ಅನಂತಕುಮಾರ್ ಅವರು ಅವತ್ತಿನ ದಿನದಲ್ಲಿ. ಹಾಗಾಗಿ ದಿಸ್ ಈಸ್ ಅ ಗುಡ್ ಥಿಂಕಿಂಗ್ ಎಗೇನ್. ಹಾಗಾಗಿ ದಿಸ್ ಇಸ್ ಒನ್ ಆಫ್ ದ ಪ್ಲಾನ್ ಆ್ಯಂಡ್ ವರ್ಷನ್ಸ್. ಸೊ ಇನ್ನು 3 ವರ್ಷದ ಅವಧಿಯಲ್ಲಿ BJP ಹೌ ಇಟ್ ಶುಡ್ ಕ್ರಾಸ್ 140 ಅನ್ನೋದಕ್ಕೆ ದಿಸ್ ಈಸ್ ಒನ್ ಮಾಸ್ಟರ್ ಪ್ಲಾನ್. ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ವರಿಷ್ಠರಿಗೆ ಮತ್ತು ಇಲ್ಲಿರ್ತಕ್ಕಂಥ ನಾಯಕರುಗಳಿಗೆ. MPಗಳು ಅವ್ರದ್ದೇ ಕೊಟ್ಟಿದ್ದಾರೆ, ಬೇರೆ ಲೀಡರ್ಸ್ ಅವ್ರದ್ದೇ ಕೊಟ್ಟಿದ್ದಾರೆ. ಕೆಲವರು ಇಲ್ಲ ಈ ಥರ ಮಾಡಲ್ಲ, ಇದು ಹಿಂಗೆ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ದಟ್ ಹ್ಯಾಸ್ ಪ್ರೂವ್ಡ್ ರಾಂಗ್ ಅನ್ನೋದನ್ನು ನಾವು ಅದನ್ನ ಪ್ರೂವ್ ಮಾಡಿದ್ದೀವಿ. ಬಿಕಾಸ್ ಬೈ ಎಲೆಕ್ಷನ್ಸಲ್ಲಿ ಇರ್ಬೋದು ಅಥವಾ ಸಂಘಟನೆಯಲ್ಲಿರ್ಬೋದು ಕೊಲ್ಯಾಪ್ಸ್ ಆಗಿದೆ, ಒಂದು ಕಡೆಗೆ ಹೋಗ್ಬಿಟ್ಟು ವಾಲ್ಕೊಂಡಿದೆ, ಯಾರೂ ಕೂಡ ಒಪ್ತಾ ಇಲ್ಲ. ಅದಕ್ಕೋಸ್ಕರನೇ ಇದನ್ನು ಸರಿಯಾದಂಥ ಮಾರ್ಗಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ವಿನಂತಿ.